ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ತಿಂಡಿ ಮಾಡ್ತಾ ಇದ್ದೀನಿ ಗೈಸ್. ಪುಳಿಯೋಗರೆ ಎಲ್ಲ ತಿಂದ್ಮೇಲೆ ನೆನೆಸ್ಕೊಂಡಿದ್ದೀನಿ ವಿಡಿಯೋ ಮಾಡಬೇಕಲ್ಲ ಅಂತ ಅನ್ನೋದು. ಓಕೆ ಯಾಕೆ 8th ಕ್ಲಾಸ್ ಬಂದಿರಲಿಲ್ಲ? ಯಾಕೆ ಫಸ್ಟ್ ಏಡ್ ಬಂದಿಲ್ಲ ಗೈಸ್? ನೋಡಿ ಗೈಸ್, ನೇರಳೆ ಹಣ್ಣಿನ ಮರ ಖುಷಿ ಆಗ್ಬಿಡ್ತು. ಇಲ್ಲಿ ನೋಡಿ, ಕಿತ್ಕೊಳ್ಳೋಣ ಅಂತಂದರೆ ಮರ ಹತ್ಬೇಕು. ಅದಕ್ಕೆ ನಾವು ನೋಡು. ನೀನು ನೋಡಿದ್ದ? ನೋಡಿದ್ದ ಯಾವಾಗಾದ್ರೂ? ಅಟ್ಲೀಸ್ಟ್ ನೋಡಿದ್ದ ಅದನ್ನು. ಇದೆ ಅದು, ನೋಡಿದ್ಯಾ? ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರಲ್ಲಿ ಅಲ್ಲ, ನಾನು ಕೆಳಗಡೆ ನೋಡ್ಕೊಬಂದೆ. ಎಲ್ಲ ಪರ್ಪಲ್ ಕಲರ್ ನೋಡಿ, ಈ ಥರ ಬಿದ್ದಿತ್ತ, ಈ ಥರ ಅಲ್ಲ, ಅಲ್ಲಿ ಇದೆಲ್ಲ ಬಿದ್ದಿತ್ತ. ಮೇಲೆ ನೋಡಿದೆ, ನೋಡೇ ಮನುಷ್ಯ ಅಲ್ಲಿ ಎಷ್ಟೊಂದು ಐತೆ ನೋಡಿ ಗೈಸ್. ಅಯ್ಯೋ ಆಸೆ ಆಗ್ತಾ ಉಂಟು. ನಾವು ಈ ರೋಡಲ್ಲಿ ನಾನೇ ನೋಡಿದೆ ದೊಡ್ಡದಾಗಿ ಆ ಮನೆ. ಇದನ್ನ ಆ್ಯಕ್ಚುಲಿ ನೋಡಿದ್ದೀನಿ ಅವತ್ತು. ಬಾಬಾ ಬೇಗ ಅದು ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಈ ಕಡೆ ಬಂದ ಗೈಸ್. ಇದು ರೋಡು ಹೊಸ್ದು ಅಂತ ನಾವು ಬರ್ತಾ ಇರೋದು. ಸೊ ನೋಡಿದ ತಕ್ಷಣ ಖುಷಿಯಾಗ್ಬಿಡ್ತು ನನಗೆ. ಇಲ್ಲಿ ಈ ರೋಡಲ್ಲಿ ಬಂದಿರಲಿಲ್ಲ, ಸುಮ್ಮನೆ ಅದೇ ರೋಡಲ್ಲಿ ಹಂಗೆ ಹೊಟ್ಟೋಗ್ಬಿಡ್ತಿದ್ದೆ. ಇನ್ನು ಈ ರೋಡಲ್ಲಿ ಹೋಗಿದ್ದೀವಿ ತಾನೇ, ಈ ರೋಡಲ್ಲೂ ಹೋಗಿದ್ದೀವಿ. ಆ ರೋಡಲ್ಲಿ ಬಂದಿಲ್ಲ ಅಂತಂದ್ಬಿಟ್ಟು ಬಂದೆ. ಮನೆಗಳೆಲ್ಲ ಎಷ್ಟು ಕ್ರೇಜಿಯಾಗಿ ಕಟ್ಟವ್ರು ಗೊತ್ತಾ ಗೈಸ್? ಏನು ಗೊತ್ತಾ ಗೈಸ್, ಈ ರೋಡಲ್ಲಿ ಯಾವಾಗಲೂ ಇದೇನಾದರೂ ಒಂದು ಜಾತ್ರೆ ಥರ ನಡೀತಿರುತ್ತೆ ಗೈಸ್. ನೋಡಿ ಗೈಸ್, ಆ ಹುಡುಗಿ ಮೇಲೆ ಒರೆಸ್ಬಿಟ್ಟವ್ರು. ಏನದು? ಅವರು ನೋಡ್ಕೊಂಡು ಹೋಗು, ಚಿಪ್ಸ್ ತರಕೋತಾವಳೆ ಗೈಸ್. ಹೋಗು ಅಲ್ಲಿ ತಗೊಂತಾವಳೆ ನೋಡಿ ಗೈಸ್. ಗೈಸ್, ನಾನು ಮತ್ತು ಮೋನಿ ಇಬ್ಬರು SQL ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಏನು ಆ್ಯಂಬುಲೆನ್ಸ್ ಹೋಗೋ ಸೌಂಡು ಅಂತೀರ ಯಪ್ಪ, ಭಯ ಆಗುತ್ತೆ. ಏನು ಗೊತ್ತಾ, ನಾವು ಬಂದು ಇನ್ನೊಂದು ಕ್ಲಾಸ್ಗೋಸ್ಕರ ಮತ್ತೆ ಹೋಗಿದ್ದಾಯಿತು. ಇವಳು ಅಕ್ಕ ಬೆಳಗ್ಗೆ ಬಂದಿರಲಿಲ್ಲ ಗೈಸ್. ಏನೋ ನೆನ್ನೆ ಬಂದಿದ್ದೆ ಅಲ್ವಾ? ಮೊನ್ನೆ ಯಾವಾಗ ಮಿಸ್ ಮಾಡಿದ್ದೆ. ಒಂದಿನ ಬರ್ತಾಳೆ, ಒಂದಿನ ಬರಲ್ಲ, ಒಂದಿನ ಬರ್ತಾಳೆ, ಒಂದಿನ ಬರಲ್ಲ. ಇವತ್ತಲ್ಲ ಗೈಸ್, ಏನು ಗೊತ್ತಾ, ಇವತ್ತಲ್ಲ ಯಾವತ್ತು ಬರೆಯಲ್ಲ ಹುಡುಗಿ. ಯಾವತ್ತು ಬರ್ದಿದ್ಯಾ ಅಂತ ಹೇಳ್ಬಿಡು. ಇವತ್ತು ಫಸ್ಟ್ ಅಸೈನ್ಮೆಂಟ್ ಮುಗಿಸ್ಕೊಂಡ್ರೆ ಹೋಗ್ಬಿಡೋದು. ಲೇಕೆ ಬೇಬಿ ಮಲ್ಕೊಂಡ್ಬಿಟ್ಟಿದ್ಯಾ? ಊಟಕ್ಕೆ ಹೋಗಿ ಬಂದು ಮಲ್ಕೊಳ್ಳುವಂತ ಇದಳಪ್ಪ. ನಿಮ್ಮದಿ ನಾನು ಸ್ಪ್ರೈಟ್ ಎತ್ಕೊಂಡ್ಬಂದೆ. ನನಗೆ ಹೊಟ್ಟೆ ಹಾಕೋಗ್ಲಿ ಮತ್ತೆ ಉರಿ ಸ್ಟಾರ್ಟ್ ಆಯ್ತು, ಅದಕ್ಕೆ ಸ್ಪ್ರೈಟ್ ಎತ್ಕೊಂಡ್ಬಂದೆ ಗೈಸ್. ಇವತ್ತಿದ್ದು ಮಧ್ಯಾಹ್ನಕ್ಕೆ ಏನಪ್ಪ ಊಟ ಅಂತಂದರೆ ಟೊಮೆಟೊ ಮತ್ತು ಬೇಳೆ ಸಾಂಬಾರು, ರೈಸು, ಉಪ್ಪಿನಕಾಯಿ. ಚೆನ್ನಾಗಿದೆ, ಗಮ್ ಅಂತ ಇತ್ತು ಸಾಂಬಾರು. ಬೇಳೆ ಎಲ್ಲ ಹಾಕೊಂಬಂದೆ, ತಿಳಿ ಸಾರು ಬಿಟ್ಕೊಂಬಂದೆ. ನಾನು ಬೇಳೆ ಎಲ್ಲ ಹಾಕೊಂಬಂದೆ. ನೋಡೋಕೆ ಮಾತ್ರ ಏನು ಸಖತ್ತೈತಲ್ವ ಮನುಷ್ಯ. ಚೆನ್ನಾಗಿದೆ. ಐಸ್ ಏನು ಗೊತ್ತಾ ಗೈಸ್, ಲೇಖನ ನನಗೇನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಲೇಖನ ಆ ಥರ ಎಲ್ಲ ಮೆಸೇಜ್ ಕಳಿಸ್ತಿದ್ಯಾ ನೋಡಿ ಗೈಸ್. ನನಗೆ ಲವ್ ಯು ಇಟ್ಸ್ ಓಕೆ. ಏನು ಲೈಕ್ ಏನೋ ಇಟ್ಸ್ ಓಕೆ, ನೀನು ಇಷ್ಟಪಡ್ತೀಯ ಅಂತ ಗೊತ್ತಾಗ್ತಿದೆ. ಆದರೂ ಕಳಿಸು, ಬೇಡ ಅಂತ ಹೇಳಲ್ಲ, ಕಳಿಸ್ಲಿ. ಓಕೆ ಬಾಯ್ ಗೈಸ್. ನಮ್ಮ ಚಿನ್ನದು ಇದು ಬರ್ದಿರೋದು ಟೆಸ್ಟ್ ಕೇಸಸ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ. ಅದಕ್ಕೆ ನಮ್ಮ ಚಿನ್ನು ಏನು ಮಾಡ್ತಿದ್ರೆ ಅಂತಂದರೆ ಅಷ್ಟೇ. ಎಲ್ಲ ಒಟ್ಟಿನಲ್ಲಿ ಅವಳು ನಡೆಯಲ್ಲ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನಡಿಗೆ, ಯಾಕೆ ಕರೆಕ್ಟಾಗಿ ನಡೆಯಲ್ಲ, ಯಾಕೆ ಸೊಟ್ ಕಾಲು ಆಗ್ತಾ ಇದೆಯಾ ಗೈಸ್? ಇವಾಗ
ಆ್ಯಸ್ ಯೂಶುವಲ್ ಇವಳಿಗೆ ತಿನ್ನಬೇಕು, ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ಗೈಸ್ ಇವಾಗ ನಮ್ಮದು ಡಿನ್ನರ್ ಎಂತ ಅಂತ ಅಂದರೆ ಚಪಾತಿ. ಹಿಂಗೆ ತೆಗೆದುಬಿಟ್ಟೆ ಚಪಾತಿನ, ಆಮೇಲೆ ನೆನಪಾಯ್ತು ಚಪಾತಿ, ಅನ್ನ ಸಾಂಬಾರು, ಪಲ್ಯ ಇಷ್ಟು. ಪಲ್ಯ ಚೆನ್ನಾಗಿರುತ್ತೆ ಇವತ್ತು, ಬಿಕಾಸ್ ಸೋರೆಕಾಯಿ ಮತ್ತು ಇದನ್ನ ಹಾಕಿದ್ದಾರೆ. ಇದೇನು ಮರ್ತೋಗ್ಬಿಡ್ತು, ಮೊನ್ನೆಲ್ಲ ಹೇಳಿದೆ ಮರ್ತೋಯ್ತು ಅದು. ಆಮೇಲೆ ಇವಳು ನೋಡಿ ಜಾಸ್ತಿ ಕುರುಕ್ಲು ಬಿದ್ದುಬಿಟ್ಟಿದ್ದಾಳೆ. ನಂದಕ್ಕೆ ಸಾಂಬಾರಿಗೆ ಇಟ್ಬಿಡ್ತೀನಿ. ಥ್ಯಾಂಕ್ ಯು. ಸಾಕು ಸಾಕು ಸಾಕಪ್ಪ. ಹಾಂ ಇವಾಗ ಗೈಸ್ ಇವಾಗ ತಿನ್ಕೊಂಡು ಚೆನ್ನಾಗಿದೆ ಇವತ್ತಿಂದು ಊಟ, ನೈಸ್. ಲೇಖನ ಅವರು ಏನಾಯ್ತು ಗೊತ್ತಾ, ಲಿಫ್ಟಲ್ಲಿ ಎಷ್ಟು ಜನ ಅಂದರೆ ಇವತ್ತು ಇವಳು ನಿಂತ್ಕೊಳಕ್ಕಾಗ್ದಾಗ ವಾಪಸ್ ಬಂದ್ಲು, ಆಮೇಲೆ ಹೋಗ್ತಾಳಂತೆ. ನಾವು ತಿಂದುಬಿಟ್ಟು ನಮ್ಮದು ಸ್ವಲ್ಪ ಗೈಸ್ ಎಂಥ ಕೆಲಸ ಮಾಡಿದ್ದೀನಿ ಅಂದರೆ, ಇವಾಗ ಮೊನ್ನೆ 500 ಟೆಸ್ಟ್ ಕೇಸ್ ಕೊಟ್ಟಿದ್ದೀವಿ, ಇವತ್ತಿಗೆ 1000 ಆಗಿಬಿಟ್ಟಿದೆ ಗೈಸ್. ಒಂದು ಮಿಸ್ಟೇಕಿಂದ ಲೇಖನ ಹೇಳಿದ್ಲು, ಬಟ್ ನಾನು ಇಲ್ಲ ಅದೆಲ್ಲ ಬೇರೆ ಬೇರೆ ಇದೆ ಅಂತ ಅಂದೆ. ಆ ಮಿಸ್ಟೇಕಿಂದ ಈ ಥರ ಆಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಈಗ ಮಾಡಬೇಕದನ್ನು ಕುತ್ಕೊಂಡು. ಸೊ ಇವಾಗ ಟೈಮ್ ಬಂದು 11:30 ಆಗಿದೆ. ಇವಾಗ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಫೋನ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನಾಯಿತು ಗೊತ್ತಾ, ಇವತ್ತು ನಾನು ಮೇ ಬಿ ನಂತರ ಅದು ವಿಡಿಯೋ ಮಾಡ್ಕೊಂಡಿರೋದು ಇರಬೇಕು, ಬಟ್ ವಿಡಿಯೋ ಅಂದರೆ ಎಲ್ಲ ಕಾಣಂಗೆ ಮಾಡಿಲ್ಲ, ಸುಮ್ಮನೆ ಹಿಂಗೆ ಫೋನ್ ಇಟ್ಕೊಂಡಿರೋದಿದೆ. ಏನಂದರೆ ಟೆಸ್ಟ್ ಕೇಸ್ ಬರೆಯೋಕೆ ಹೇಳಿದ್ರು ಗೈಸ್. ನನಗೆ ಗೊತ್ತಿಲ್ಲ 500ನ್ನ ನಾನು ಅಂದರೆ ChatGPTಗೆ ಹಾಕಿ ತೊಗೊಂಡು ಕಾಪಿ ಪೇಸ್ಟ್ ಮಾಡ್ತಿದ್ದೆ, ಬಟ್ 2 ಟೆಸ್ಟ್ ಕೇಸ್ನ 500 ಟೈಮ್ಸ್ ಕಾಪಿ ಮಾಡಿಬಿಟ್ಟಿದ್ದೆ. ನಾನು ಅದು ನೋಡ್ಕೊಂಡಿಲ್ಲ. ಲೇಖನ ನನಗೆ ಹೇಳಿದ್ಲು ಅದು ಅಂದರೆ ಸೇಮ್ ರಿಪೀಟ್ ಆಗಿದೆ ಅಂತ, ಬಟ್ ನಾನು ಪಾಸಿಟಿವ್ ನೆಗೆಟಿವ್ ಇದೆ ಬಿಡು ಅಂತ ಅಂದ್ಕೊಂಡು ಇಲ್ಲ ಏನು ರಿಪೀಟ್ ಆಗಿಲ್ಲ ಅಂತಂದೆ. ಬಟ್ ಅಲ್ಲಿ ನೋಡಿದ್ರೆ 500 ಒಂದಿಷ್ಟು ಚೇಂಜ್ ಇಲ್ಲ ಗೈಸ್. 250 ವ್ಯಾಲಿಡು 250 ಇನ್ವ್ಯಾಲಿಡ್ ಅಂತ ಕಾಪಿ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ. ಅಪ್ಪ ಇಡೀ ಕ್ಲಾಸಲ್ಲಿ ಹೆಂಗೆ ಅಂದರೆ ನಾನು ಒಬ್ಬಳೇ ಹಂಗೆ ಮಾಡಿದ್ದು, ಇನ್ನೂ ಕೆಲವರೆಲ್ಲ ಮಾಡಿರಲಿಲ್ಲ, ಅವ್ರಿಗೂ ಎಲ್ಲ ಇದಾಯಿತು. ಬಟ್ ನಂದು ಈ ಥರ ಮಿಸ್ಟೇಕ್ ಆಗಿದ್ದು ನಂದು ಒಬ್ಳದೇ. ಆಮೇಲೆ ಲೇಖನಂದು ಲ್ಯಾಪ್ಟಾಪೇ ಆನ್ ಆಗಿಲ್ಲ. ಸೊ ಹಂಗಾಗಿ ಅವಳಿಗೆ ಇವತ್ತು ತೋರ್ಸೋಕೆ ಹೇಳಿದ್ರು, ಅವಳು ಇವತ್ತೇನೋ ಮಾಡಿ ಕಳಿಸಿದ್ಲು. ಮತ್ತು ನಂದು ಮಂಡೇಗೆ ಶಿಫ್ಟ್ ಆಯಿತು. ಓಕೆ ಮಂಡೇ ಐ ವಿಲ್ ಶೋನ್ಸ್ ಅಂತ ಹೇಳ್ದೆ, ಬಟ್ ಏನೋ ಮಂಡೇಗೆ ಇವಾಗೇನು ಕೊಟ್ಟಿದ್ರು ಅದು ಡಬಲ್ ಅಷ್ಟು ಅಂತ ಹೇಳಿದ್ರು. 1000 ಓಕೆ ಅಂತ ಹೇಳ್ಬಿಟ್ಟು 1000 ಗೈಸ್, 1000 ಟೆಸ್ಟ್ ಕೇಸಸ್ಸು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ ಗೊತ್ತಾ. ಅದನ್ನೇ ಮಾಡಿಕೊಂಡು ಕೂತ್ಕೊಂಡಿದ್ದೆ ಇಂಥವರೆಗೂ. ಆಮೇಲೆ ಇನ್ನೇನಪ್ಪ ಅಂತಂದರೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಗೈಸ್, ಇದೇ ಕೆಲಸ ಬ್ಯುಸಿ ಆಗಿಬಿಟ್ಟೆ. ಸೊ ಹಂಗಾಗಿ ವ್ಲಾಗೆಲ್ಲ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಇವಳು ಮೋನಿಶಾ ರಾಣಿಯವರು ಇಲ್ಲಿದ್ದಾರೆ ನೋಡಿ, ಸೇ ಹಾಯ್. ಅವ್ರದ್ದು ಇಂದ 500 ಆಗಿಲ್ಲ ಬಿಕಾಸ್ ಏನು 300 ಏನೋ ಮಾಡಿರ್ಲಿರಬೇಕು, ಬಂದಿರಲಿಲ್ಲ ಇವತ್ತು ಅವಳು. ಬಂದಿದ್ರು ಈಚೆ ಕಳ್ಸೋರು, ಬಿಕಾಸ್ ಅರ್ಧ ಮಾಡಿಬಿಟ್ಟು ಬರೋಂಗಿರಲಿಲ್ಲ, ಫುಲ್ ಕಂಪ್ಲೀಟ್ ಮಾಡಬೇಕಿತ್ತು, ಅದಕ್ಕೆ ಬಂದಿರಲಿಲ್ಲ. ಅವಳು ಮಾಡ್ಕೊತಾ ಇದ್ದಾಳೆ ಇವಾಗ ಕೂತ್ಕೊಂಡು. ಅವಳ್ದಾಯಿತು, ನನ್ನ ಒಬ್ಳದು ಅಂತಿದ್ದೆ. ಇವಳು ಇವಾಗ ಟೆರಸಿಗೆ ಹೋಗಿದ್ದಾಳೆ ಗೈಸ್ ನೀರು ತೊಗೊಂಬರೋಕ್ಕೆ. ಬಿಕಾಸ್ ಏನು ಗೊತ್ತಾ, ನಂದು ಹಳೆ ಪಿಚಿಲ್ ಇದ್ದಿದ್ರಲ್ಲಿ ಏನು ಹೇಳ್ತಾರೆ ಇದು ಎವ್ರಿ ಫ್ಲೋರ್ಗೂ ಒಂದೊಂದು ವಾಟರ್ ಬಾಟಲ್ದು ಇಟ್ಬಿಟ್ಟಿರೋರು, ಇಲ್ಲಾಂತಂದರೆ ಈ ಫಿಲ್ಟರ್ ನೀರ್ದು ಬರುತ್ತಲ್ಲ ಗೈಸ್, ಆ ಥರ ಇಟ್ಟಿರೋರು. ಇಲ್ಲಿ ಏನಂತಂದರೆ ಯಾರಾದರೂ ನೀರು ಬೇಕು ಅಂತಂದರು, ಇಡೀ 6 ಫ್ಲೋರ್ಸ್ ಇದೆ, ಇದು 6 ಫ್ಲೋರ್ಸಲ್ಲಿ ಯಾರಿಗೆ ಬೇಕು ಅಂತಂದರೂ ಗ್ರೌಂಡ್ ಫ್ಲೋರ್ ಸೇರಿಸ್ಬಿಟ್ಟು 7 ಇದೆ. ಗ್ರೌಂಡ್ ಫ್ಲೋರಲ್ಲಿ ಯಾರೂ ಇಲ್ಲ, ಬಟ್ ಫಸ್ಟು ಸೆಕೆಂಡ್ ಅಂತ ಸೇರಿಕೊಂಡು 6 ಫ್ಲೋರ್ಸಲ್ಲಿ ಇದ್ದಾರೆ. 6 ಫ್ಲೋರ್ಸಲ್ಲಿ ಯಾರಿಗೆ ನೀರು ಬೇಕಂತಂದರೂ ಲಾಸ್ಟ್ ಫ್ಲೋರ್ಗೆ ಹೋಗ್ಬೇಕು, ಅಂದರೆ 6 ಫ್ಲೋರ್ಗೆ ಹೋಗಬೇಕು. ಅದಕ್ಕೆ ಇವಾಗ ತೊಗೊಂಬರೋಕೆ ಹೋಗೋಳೆ ಗೈಸ್. ಹಾಗೆ ಇವಾಗ ನಂದು ಸ್ಕಿನ್ ಕೇರ್ ಎಲ್ಲ ಆವಾಗಲೇ ಮಾಡಿಬಿಟ್ಟೆ. ಲೇಖನ ನನಗೆ ಇವತ್ತು ಹೇರ್ ರೋಲನ್ನು ಹಚ್ಚೋದಕ್ಕೆಲ್ಲ ಹೆಲ್ಪ್ ಮಾಡಿದ್ಲು, ಅವಳೇ ಮಸಾಜೆಲ್ಲ ಮಾಡಿದ್ಲು ತಲೆಗೆ. ಹಂಗೆ ಹ್ಯಾಪಿ ಐ ಆಮ್ ವೆರಿ ಹ್ಯಾಪಿ. ನನ್ನ ತಂಗಿನ ಇದೊಂದು ವಿಷಯದಲ್ಲಿ ಮಿಸ್ ಮಾಡ್ಕೋತೀನಿ ಗೈಸ್. ನನ್ನ ತಂಗಿ ನಮ್ಮ ಅಮ್ಮನೂ ಮಿಸ್ ಮಾಡ್ಕೋತೀನಿ, ಬಿಕಾಸ್ ನಮ್ಮಮ್ಮ ಒಂದು ಸ್ವಲ್ಪ ಮಸಾಜ್ ಮಾಡಿಬಿಟ್ಬಿಡ್ತಾರೆ ನನ್ನ ತಂಗಿ, ನಾನು ಹೇಳೋವರೆಗೂ ಮಾಡಿಕೊಡ್ತಾಳೆ. ಅಷ್ಟು ಇದೊಂದು ವಿಷಯಕ್ಕಂತೂ ಹೆವಿ ಮಿಸ್ ಮಾಡ್ಕೋತೀನಿ. ಅರ್ಧ ಗಂಟೆ 1 hour ಎಲ್ಲ ತಲೆ ಮಸಾಜು ಮಾಡಿಸ್ಕೊಂಡಿದ್ದೀನಿ. ಇವಾಗ ಹಂಗೆ ಯಾರೂ ಇಲ್ಲ. ಇಟ್ಸ್ ಲೈಕ್ ಲೇಖನಿಗೆ ನಾನು ಮಾಡ್ತೀನಿ, ನನಗೆ ಲೇಖನ, ಬಟ್ ನಾನಂತೂ ಟೈಮ್ ಫಿಕ್ಸ್ ಮಾಡಿಬಿಡ್ತೀನಿ. ಅವಳ ಪಾಪಾಗೆ ಇಷ್ಟು ಟೈಮಲ್ಲಿ ಏನಿಲ್ಲ, ಅವಳಿಗೆ ಏನೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳೇ ಮಾಡ್ತಾಳೆ. ಇವಾಗ ತಲೆದು ಮಸಾಜೆಲ್ಲ ಮಾಡೋದು, ಆಯಿಲ್ ಅಪ್ಲೈ ಮಾಡ್ತೀನಿ ಅಂತಂದ್ಲು, ಬಟ್ ಬೇಡ ನಾಳೆ ಹೋಗಿ ಬಂದು ಹಚ್ಚಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಸ್ಕಿನ್ ಕೇರ್ ಎಲ್ಲ ಆಲ್ರೆಡಿ ಆಗಿದೆ.
ಮತ್ತು ನನ್ನ ಹೇರ್ ಕೆರಿಗೆ ಅದೇ ಹೇಳಿದ್ನಲ್ಲ ಏರ್ ರೋಲನ್ನು ಹಚ್ಚಿದ್ಲು. ಮತ್ತು ಗಮೀಸ್ ಎಲ್ಲ ತಿಂದೆ. ಇವಾಗ ನಾನು ಮಲ್ಕೊಳ್ಳೋ ಟೈಮು, ಅಟ್ಲೀಸ್ಟ್ ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಬಿಕಾಸ್ ಏನಕ್ಕೆ ಗೊತ್ತಾ, ನಾನು ಒಂದು ಇದನ್ನು ನೋಡಿದೆ, ವಿಡಿಯೋ ಮತ್ತು ಪೋಸ್ಟ್ಗಳನ್ನ ನೋಡಿದೆ ಗೈಸ್. ಏನಂತ ಅಂದರೆ 9 o'clock ಮಲ್ಗೋರು ತುಂಬ ಹೆಲ್ದಿಯಾಗಿರ್ತಾರೆ. 10 ಓಕೆ 9 ಮಲ್ಗೋರ್ ಮೈಂಡು ತುಂಬ ಮೆಚ್ಯೂರಿಟಿ ಇರುತ್ತೆ. ಆ್ಯಂಡ್ ತುಂಬ ಏನು ಹೇಳ್ತಾರೆ, ಏನೋ ನೋಡಿದ್ದೆ ಗೈಸ್, ಚುರುಕಾಗಿರುತ್ತೆ ಅಂತ, ಓಕೆನಾ. ಮತ್ತು 10 ಓಕೆ ಅವರು ಸ್ವಲ್ಪ ಟ್ಯಾಲೆಂಟ್ ಇರ್ತಾರೆ. ಆ್ಯಂಡ್ ಇನ್ನು 11 ಸ್ವಲ್ಪ ಪ್ರಾಬ್ಲಮ್ಮೇ ಅದು. ಇನ್ನು 12 ನಮ್ಮ ಮೆಮೊರಿ ಎಲ್ಲ ಸ್ವಲ್ಪ ಲಾಸ್ ಆಗೋದು, ಮತ್ತು ನಮ್ಮ ಹೆಲ್ತು ಎಲ್ಲ ಬ್ರೇಕ್ ಆಗೋದು, ಮತ್ತು ಇನ್ನೇನು ಹೇಳ್ತಾರೆ, ನಮ್ಮ ಸ್ಕಿನ್ನೆಲ್ಲ ಬ್ರೇಕ್ ಡೌನ್ ಆಗೋದಾಗುತ್ತೆ. ಇನ್ನು 1ಗೆಲ್ಲ ಮಲಗಿದ್ರೆ ಅದು ಹೆಂಗೆ ಅಂತಂದರೆ ಚೂರೇ ಪಾಯ್ಸನ್ ಥರ ಅಂತಂದ್ಬಿಟ್ಟು ನಾನು ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ಪೋಸ್ಟ್ ಹಾಕಿದ್ದು. ನೋಡಿದಾಗಿಂದ ಅನ್ಕೋತೀನಿ ಬೇಗ ಮಲ್ಕೋಬೇಕಂತ. ಆದ್ರೂ ಹಾಗೇ ಆಗುತ್ತೆ ಗೈಸ್, 11-12 ಹಾಗೇ ಆಗುತ್ತೆ. ಬಟ್ ಇದ್ದಿದ್ರಲ್ಲಿ 1ಗೆಲ್ಲ ಮಲ್ಕೊಳ್ಳೋದು ಬೇಡ, ಒಂದು ಹಾಫ್ ಆನ್ ಅವರ್ ಮುಂಚೆ ಮಲ್ಕೊಂಡ್ರು ಸ್ವಲ್ಪ ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ. ಸೊ ಹಂಗಾಗಿ ಇವಾಗ ಮಲ್ಕೊಬಿಡ್ತೀನಿ, ಯಾವುದು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಬನ್ನಿ, ಮಧ್ಯಾಹ್ನ ಬೇರೆ 1 hour ಮಲಗಿದ್ದೆ. ಅದಾದಮೇಲೆ ಹೋಗ್ಬಿಟ್ಟು ಡ್ಯಾನ್ಸ್ ವಿಡಿಯೋ ಎಲ್ಲ ಮಾಡ್ಕೊಂಬಂದಿದ್ದು. ಆ್ಯಂಡ್ ಅಷ್ಟೇ ಗೈಸ್, ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಬಿಕಾಸ್ ಇವತ್ತಿನ ವ್ಲಾಗಲ್ಲಿ ಏನೂ ಇರಲಿಲ್ಲ, ಏನೂ ಇರಲಿಲ್ಲ ಮೀನ್ಸ್ ಏನೂ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ನನಗೆ, ಬಿಕಾಸ್ ನನ್ನ ಒಂದು ಸ್ವಲ್ಪ ವರ್ಕಿಂದ ಗೈಸ್. ಸೊ ನಾಳೆಯಿಂದ ಚಂದ ವ್ಲಾಗ್ಸ್ನ ಹಾಕ್ತೀನಿ. ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.